ಹಾಯ್ ಆಲ್, ವೆಲ್ಕಮ್ ಟು ಚಂದನ ವ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀನೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸೊ ಚಿತ್ರಾನ್ನಾಗಿ ಹುಣಸೆಹಣ್ಣ ನೆನೆಹಾಕ್ಕೊಂಡೆ ಫಸ್ಟೇ. ಇವಾಗ ನಾನು 2 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಜಾರ್ಗೆ ಅರ್ಧ ತೆಂಗಿನ ಹೋಳು ಕಟ್ ಮಾಡಿ ಹಾಕೋತಾ ಇದ್ದೀನಿ, ತುರಿತಾ ಇಲ್ಲ. ಮತ್ತು ಇವಾಗ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ, ಶುಂಠಿ ಹಾಕಲೇಬೇಕು, ಆಗಲೇ ಟೇಸ್ಟ್ ಬರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಲವಂಗ, ಇದನ್ನು ರುಬ್ಕೋಬೇಕು. ಇದನ್ನು ತೀರಾ ಚಟ್ನಿ ರೀತಿ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಇದನ್ನು ಎಲ್ಲ ಹಾಗೆ ಹುಡಿ ಆಗಿರಬೇಕು. ಈಗ ಒಂದು ಬಾಣಲೆಗೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಆಡಿಸ್ಕೋಬೇಕು. ಆಮೇಲೆ ಸ್ವಲ್ಪ ಕಡಲೆಬೇಳೆನ ಕೂಡ ಹಾಕೋತಾ ಇದ್ದೀನಿ, ಸ್ವಲ್ಪ ಕಡಲೆ ಬೀಜ. 2 ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋದ್ರಿಂದ ಸಾಕು. ಇವಾಗ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ, ಈರುಳ್ಳಿ ಜೊತೆ ಕರಿಬೇವು ಹಾಕ್ಕೊಂಡೆ, 1 ಟೊಮೆಟೊ ಹಾಕೋತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊ 50% ಬೆಂದಿರೋ ಆಗ್ಲೇ ನಾವು ರುಬ್ಬಿರೋ ಅಂತಹ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಮಸಾಲಾನ ಕ್ಲೀನಾಗಿ ಎಣ್ಣೆಲಿ ಕೂಡ ಫ್ರೈ ಮಾಡ್ಕೊಬೇಕು. ಹಸಿ ಕಾಯಿ ವಾಸನೆ ಹೋಗೋವರೆಗೂ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು 1 ಚಿಟಿಕೆ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇದಕ್ಕೆ ಕಲರ್ ಹಾಕಿಲ್ಲ ಅಂದರೂ ಕೂಡ ವೈಟ್ ಮಸಾಲ ರೈಸ್ ಆಗುತ್ತೆ. ನಾನು ಚಿತ್ರಾನ್ನ ಮಾಡ್ತಿರೋದ್ರಿಂದ ನಾನು ಕಲರ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಗಲೇ ನೆನೆಸಿಟ್ಕೊಂಡಿರೋ ಅಂತಹ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ನೀವು ಹುಣಸೆಹಣ್ಣು ಇಲ್ಲ ಅಂದರೆ ನೀವು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೊಬೋದು. ಈ ಥರ ಮಾಡೋದ್ರಿಂದ ನಿಮಗೆ ಟೇಸ್ಟು ಎಕ್ಸಾಕ್ಟಾಗಿ ಮಾವಿನಕಾಯಿ ಚಿತ್ರಾನ್ನ ಥರನೇ ಬರುತ್ತೆ. ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಇಬ್ಬರಿಗೆ ಇಷ್ಟೊಂದು ಕ್ವಾಂಟಿಟಿ ಅಗತ್ಯ ಇಲ್ಲ ಅಲ್ವಾ, ನಾನು ಸ್ವಲ್ಪ ಎತ್ತಿಟ್ಕೊಂಡೆ. ಬಿಸಿ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜು ಕಲಸಿದಾದ್ಮೇಲೆ ನಾನು ಬಾಕ್ಸಿಗೆಲ್ಲ ಹಾಕ್ಕೊಂಡೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ.